ನಮಸ್ಕಾರ ಎಲ್ರಿಗೂ. ಈ ಮುಕುಳೆಪ್ಪನ ವಿಚಾರವಾಗಿ ನಾನು ಮಾತಾಡಿರುವಂತ ಮಾತುಗಳಿಂದ ಹಿಂದೂಗಳು ಎಚ್ಚರರಾಗಿದ್ದಾರೆ. ನಾನು ತಿಳಿಸಿರುವಂತ ವಿಚಾರಗಳಿಂದ ಹಿಂದೂ ಹೆಣ್ಣು ಮಕ್ಕಳು ಹುಷಾರಾಗಿದ್ದಾರೆ ಅನ್ಕೊಂಡಿದ್ದು ತಪ್ಪು. ನಾನು ಇಷ್ಟು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಆದ್ರೆ ಶ್ರೀರಾಮ ಸೇನೆಯವರು, ಬಜರಂಗ ದಳದವರು, ವಿಶ್ವ ಹಿಂದೂ ಪರಿಷತ್ನವರು, ಎಲ್ಲಾ ಹಿಂದೂ ಪರ ಹೋರಾಟಗಾರರು, ಹಿಂದೂ ಸಂಘಟನೆಗಳು ಇದರಲ್ಲಿದ್ದಾವೆ. ಅವ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಿಲ್ಲ. ಅವ್ರು ಮಾಡಿರುವಂತ ಕೆಲಸ ನಾನು ಇಷ್ಟು ಮಾಡಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಒಂದು ಟೈಮ್ ನ ಸ್ಪೆಂಡ್ ಮಾಡಿ ಹೋರಾಟವನ್ನ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಎಲ್ಲ ನಮ್ಮ ಕರ್ನಾಟಕದ ಹಿಂದೂಗಳಿಗೆ ಮತ್ತೆ ಉತ್ತರ ಕರ್ನಾಟಕದ ಹಿಂದೂಗಳಿಗೆ ನಾನು ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಮುಕುಳೆಪ್ಪನ ಇನ್ಸ್ಟಾಗ್ರಾಮ್ ಐಡಿಗೆ ಮತ್ತೆ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ, ಅನ್ಫಾಲೋ ಮಾಡಿ, ಅವ್ನ ಇನ್ಸ್ಟಾಗ್ರಾಮ್ ಐಡಿಗೆ ರಿಪೋರ್ಟ್ ಮಾಡಿ, ಆ ಸ್ಕ್ರೀನ್ ಶಾಟ್ ಅವನ್ನ ನಮ್ಗೆ ದಯವಿಟ್ಟು ಕಳಿಸ್ರಿ. ಎಷ್ಟು ನೀವು ಸ್ಕ್ರೀನ್ ಶಾಟ್ ಕಳಿಸ್ತೀರಿ, ಎಷ್ಟು ಮಂದಿ ಕಡೆ ನೀವು ಅನ್ಫಾಲೋ ಮಾಡಿಸ್ತಿರಲ್ಲ, ಅದು ಇವತ್ತು ನಿಮ್ಗೆ ನಾನು ಕೊಡ್ತಿರುವಂತ ಚಾಲೆಂಜ್. ಈ ಚಾಲೆಂಜ್ ಅನ್ನ ನೀವು ಒಂದು ಹೋರಾಟವನ್ನಾಗಿ ತಗೊಂಡು ಎಲ್ಲರ ಹತ್ರನು ಅನ್ಫಾಲೋ ಮಾಡಿಸ್ರಿ, ಅವನ ಐಡಿಗೆ ರಿಪೋರ್ಟ್ ಮಾಡಿಸ್ರಿ. ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತ ಕೆಲವೊಂದಿಷ್ಟು ಹಿಂದೂ ಹೆಣ್ಣು ಮಕ್ಕಳು, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗಳು ದಯವಿಟ್ಟು ದುಡ್ಡಿನ ಆಸೆಗೆ ಅವರು ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ನಿಮ್ಮನ್ನ ಫೇಮಸ್ ಮಾಡ್ತಾರಂತ ಕರೆದ್ರೆ ಹೋಗಕ್ ಹೋಗ್ಬೇಡ್ರಿ. ಅಂಡ್ ಅವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡ್ರಿ. ಅವ್ರು ನಿಮ್ಗ ಅಕ್ಕ ಅಂತ ಕರೆದ್ರು ಕೂಡ ಅವ್ರಿಗೆ ನೀವು ನಂಬರ್ ಶೇರ್ ಮಾಡಬೇಡ್ರಿ, ಮೆಸೇಜ್ ಮಾಡಬೇಡ್ರಿ, ರಿಪ್ಲೈ ಮಾಡಬೇಡ್ರಿ. ಎಲ್ಲರಿಗೂ ಒಂದು ಕ್ಲಿಯರಿಟಿ ಕೊಡಕ್ ಇಷ್ಟಪಡ್ತೀನಿ. ನಾನು ಮುಸ್ಲಿಂ ಧರ್ಮವನ್ನ ಗೌರವಿಸ್ತೀನಿ, ನನ್ನ ಧರ್ಮವನ್ನ ಪ್ರೀತಿಸ್ತೀನಿ. ಅವರು ಹೇಗೆ ಅವ್ರ ಧರ್ಮವನ್ನ ರಕ್ಷಣೆ ಮಾಡ್ತಾರೋ ಅದೇ ತರ ನನ್ನ ಧರ್ಮವನ್ನು ನಾನು ಕೂಡ ರಕ್ಷಣೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಪ್ರೀತಿಯ ನಡುವೆ ಜಾತಿ ಧರ್ಮ ಇದನ್ನೆಲ್ಲ ತೊಂಬಂದ್ ಇಡ್ತಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಪ್ರೀತಿ ಮಾಡುವಂತ ವ್ಯಕ್ತಿ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಮಾಡಿ ಅಂತೂ ಪ್ರೀತಿ ಮಾಡಲ್ಲ. ಪ್ರೀತಿ ಹುಟ್ಟಬೇಕು. ನಿಜವಾದ ಪ್ರೀತಿ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ಜಾತಿ ಧರ್ಮಗಳು ನಡುವೆ ಬರಲ್ಲ. ಆದ್ರೆ ಅದನ್ನ ಹುಟ್ಟಿಸ್ಕೊಳ್ಳುವಾಗ ಯಾವ ಉದ್ದೇಶದಿಂದ ಆ ಪ್ರೀತಿನ ಹುಟ್ಟಿಸ್ಕೊಂಡ್ರ ಅನ್ನೋದು ಇಲ್ಲಿ ಮುಖ್ಯ ಆಗ್ತದ. ವಿಚಾರ ಮಾಡ್ರಿ, ಎಲ್ಲಿಂದ ಶುರು ಆತ, ಯಾಕೆ ಶುರು ಆತ, ಇದು ಇವಾಗ ಎಲ್ಲ ಬಂದ್ ನಿಂತೈತಿ ಅನ್ನೋದು ಜಸ್ಟ್ ಥಿಂಕ್ ಮಾಡ್ರಿ. ನಮ್ಮ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳು ದಯವಿಟ್ಟು ಈ ವಿಡಿಯೋನ ನಿಮ್ಮ ಅಕ್ಕ ತಂಗಿಯರ್ಗೂ ಶೇರ್ ಮಾಡ್ರಿ. ಆಮೇಲೆ ಎಲ್ಲಾ ಹುಡುಗರು ನಿಮ್ಮ ಅಕ್ಕ ತಂಗಿಯರಿದ್ರೆ ಈ ವಿಡಿಯೋನ ಬಾಜು ಕುಂದರ್ಸ್ಕೊಂಡ್ ತೋರಿಸ್ರಿ. ನಿಮ್ಮ ಮನೆಯಾಗಿರುವಂತ ಎಲ್ಲಾ ಹೆಣ್ಣು ಮಕ್ಕಳಿಗೂ ತಿಂಗಳಕ್ಕೆ 3-4 ಸರಿ ದಿ ಕೇರಳ ಸ್ಟೋರಿ ಅಂತ ಒಂದು ಮೂವಿ ಇತ್ತಲ್ಲ, ಅದನ್ನ ಪದೇ ಪದೇ ತೋರಿಸ್ತಾ ಇರ್ರಿ. ಅದ್ರ ಬಗ್ಗೆ ಆ ಹೆಣ್ಮಕ್ಳಿಗೆ ತಿಳಿಸ್ತಾ ಇರ್ರಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ 8th 9th 10th ಈ ಹೈಸ್ಕೂಲ್ ಹೆಣ್ಣು ಮಕ್ಕಳೇ ಟಾರ್ಗೆಟ್ ಆಗ್ತಿರೋದು ಅತಿ ಹೆಚ್ಚಾಗಿ. ದಯವಿಟ್ಟು ನಿಮ್ಮ ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳನ್ನ ಎಚ್ಚರನ್ನಾಗಿ ಮಾಡ್ರಿ. ಅವ್ರಿಗೆ ಒಂದು ಹತೋಟಿಯಲ್ಲಿ ಇಟ್ಕೋರಿ. ಜೈ ಹಿಂದ್, ಜೈ ಕರ್ನಾಟಕ.